ವೇದವಾಕ್ಯವನ್ನೆಲ್ಲ ಬೋಧನಿಂಗಲ್ಲದೆ ಬೋಧಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಧುಗಳಿಗೆ ಮಣಿಯುವೆನೋ ಸಾಧು ನಿಜಗಳಿಗೆ ಮಣಿಯುವೆನೋ ನಿಜವಲ್ಲರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಬೇಳೆ ನಿಜ ಧೋರ್ಮನ ಒಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವರಿಗೆಲ್ಲ ಅದ್ವೈತ ಮೂಲಾಗಿ ಸುಂದರನಾಗಿ ಕೈದ ಸಿದ್ಧರುಡರಿಗೆ ರತನಪ್ಪೇ ಸಿದ್ಧರುಡರಿಗೆ ರತನ ಬಾಳ ಬಲ ವೇದಾಂತ ಕೇಸರಿ ಬಾಳ ಗರ್ಜನೆ ಕೇಳುವತನಕ ಬಾಳ ಭೂತರಿತ್ವವೇ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಶಿವಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಧ್ಯಾನಮೂಲೋ ಗುರುರ್ಮೂರ್ತಿ ಪೂಜಾಮೂಲಂ ಗುರುರ್ಪಾದಂ ಮಂತ್ರಮೂಲಂ ಗುರುರ್ವಾಕ್ಯಂ ಮುಕ್ತಿಮೂಲೋ ಗುರುಕೃಪಃ ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಭಕ್ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಡು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆಯ ಶ್ರೀಕೃಷ್ಣ ಅರ್ಜುನ ವರಸಂವಾದ ರೂಪವಾದ ಈ ಭಗವದ್ಗೀತೆಯ ಸಾಂಖ್ಯ ಯೋಗದ 2ನೇ ಅಧ್ಯಾಯದ 1ನೇ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆವರೆಗೂ ಏನಾಯಿತು ಅಂದರೆ ತಂ ತಥಾ ಕೃಪಾಯ ಅವಿಷ್ಟಂ ಅಸ್ಸು ಪೂರ್ಣ ಕುಲೇಕ್ಷಣಂ ವಿಷದಿಂತಂ ಇದಂ ವಾಕ್ಯಂ ವಾಚ ಮಧುಸೂದನ. ಹೀಗೆ ಹಿಂದೆ ಮೊದಲು ಹೇಳಿದ ಪ್ರಕಾರ ಯಾವ ಅರ್ಜುನನು ಎರಡೂ ಸೈನ್ಯದ ಮಧ್ಯದಲ್ಲಿ ನಿಂತು ವೀಕ್ಷಣೆಯನ್ನು ಮಾಡಿದಾಗ ಆ ಒಂದು ಕೌರವರ ಸೈನ್ಯದಲ್ಲಿ ಇರುವಂಥ ತನ್ನ ಎಲ್ಲ ಬಂಧು ಬಾಂಧವ ಅಣ್ಣ ತಮ್ಮ ಆಚಾರ್ಯರು ಅನಂತ ಮಹಾಪರಾಕ್ರಮಿಗಳು ಎಲ್ಲೆಲ್ಲಿ ನೋಡ್ತಾನ ಅಲ್ಲಲ್ಲಿ ತಮಗೆ ಸಂಬಂಧಪಟ್ಟವರೇ ಇದ್ದಾರೆ ವಿನಃ ಸಂಬಂಧ ಇಲ್ಲದವರು ಯಾರು ಕಾಣಲಿಲ್ಲ.
ಆವಾಗ ಶ್ರೀಕೃಷ್ಣ ಹೇಳಿದ, ನನ್ನ ಗಾಂಡೀವ್ಯ ಧನಸ್ಸು ಸೋಲ್ತದ, ಮೈ ಕಂಪನ ಆಗ್ತದ, ಹಾಗಾಗಿ ಯುದ್ಧವನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ನಾನು ಅಸಮರ್ಥ ಅಂತ ಹೇಳಿದಾಗ ಇಷ್ಟೆಲ್ಲವನ್ನು ಹೇಳಿ ಕೊನೆಗೆ ಶ್ರೀಕೃಷ್ಣ ಪರಮಾತ್ಮನಿಗೆ ನಾನು ಯಾವ ಕಾರಣದಿಂದಲೂ ಯುದ್ಧವನ್ನು ಮಾಡಿ ಪಾಪವನ್ನು ಸಂಗ್ರಹವನ್ನು ಮಾಡಿಕೊಂಡು ಈ ಜಗತ್ತಲ್ಲಿ ಪಡೆಯುವುದು ಏನು ಇಲ್ಲ ಅಂದಾಗ ಯಾತಕ್ಕಾಗಿ ಯುದ್ಧವನ್ನು ಮಾಡಬೇಕು ಅಂತ ಹೇಳಿ ಯಾವ ರಥದ ಹಿಂಬದಿಯಲ್ಲಿ ಕುಂತುಕೊಂಡನ. ಆ ವಿಷಯ ಸಂಜಯ ಧೃತರಾಷ್ಟ್ರಿಗೆ ಹೇಳಿದ. ಆವಾಗ ಧೃತರಾಷ್ಟ್ರ ಬಹಳ ಕಾತುರನಾಗಿ, ಹೇ ಸಂಜಯ, ಈ ಒಂದು ಅರ್ಜುನನ ವಿಷಾದ ನುಡಿಗಳನ್ನು ಕೇಳಿದ ಆ ಭಗವಂತ ಮಧುಸೂದನ ಕೃಷ್ಣ ಅರ್ಜುನಿಗ ಏನು ಹೇಳಿದ? ಮತ್ತೆ ಅರ್ಜುನಿಗ ಏನು ಹೇಳಕತ್ತಾನ ಕೃಷ್ಣ, ಅದನ್ನು ಹೇಳು ಅಂದಾಗ ಈ ರೀತಿ ಕರುಣಾಪೂರ್ಣನಾದ ಎಷ್ಟಾದ ಅರ್ಜುನಲ್ಲಿ ಕರುಣೆ ಅಂತ. ಕಟುಕತನ ಇದ್ದರೆ ಯುದ್ಧವನ್ನು ಮಾಡ್ತೀನಂತ ಎದ್ದು ಹೋಗ್ತದ. ಕರುಣೆ ಇದ್ದ ಸಲುವಾಗಿ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಉದುರುತ್ತಿತ್ತು. ಚಂಚಲ ನೇತ್ರದಿಂದ ದುಃಖದಿಂದ ಕೂಡಿಕೊಂಡು ಇರುವಂಥ ಅರ್ಜುನನಿಗೆ ಆ ಸಂದರ್ಭದಲ್ಲಿ ಭಗವಂತನಾದ ಮಧುಸೂದನ ಏನು ಹೇಳಿದ ಅಂತ ಕೇಳಿದಲ್ಲ, ಅದು ಹೇಳುವುದನ್ನು ನಿನಗೆ ಹೇಳ್ತೀನಿ ಕೇಳು ಅಂತ ಪ್ರಾರಂಭ ಮಾಡ್ತಾರೆ. ಇಲ್ಲಿ ಕುತತ್ವ ಕಶ್ಮಲಂ ಇದಂ ವಿಷಮೇ ಸಮಪಸ್ಥಿತಂ ಅನಾರ್ಯುಷ್ಟಂ ಅಸ್ವರ್ಗಂ ಅಕೀರ್ತಿಕರಂ ಅರ್ಜುನ. ಹೇ ಅರ್ಜುನ, ನಿನಗೆ ವಿಷಮೇ ಏನಾಗಿದೆ? ಈಗ ವಿಷಮ ಪರಿಸ್ಥಿತಿ ಬಂದದ. ಯುದ್ಧ ಮಾಡಬೇಕೋ ಬಿಡಬೇಕೋ ಅನ್ನುವುದು ವಿಷಮ ಅಂದರು. ಅದಕ್ಕೆ ನಿಜಗುಣರು ವಿಷಮ ಸಂಸಾರ ಇದು ಕನಸಂದ್ಯಾರ. ಅಲ್ಲಿದ್ದದ್ದು ಬಿಟ್ಟು ಏನಿಲ್ಲಿ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ಆ ಸಂದರ್ಭದಲ್ಲಿ ಅರ್ಜುನ ಹೇಳ್ತಾನ, ನೋಡು, ಇಂಥ ವಿಷಮ ಸಮಯದಲ್ಲಿ, ಯಾಕಂದರೆ ಇದು ಸಂದರ್ಭ ಹಂಗಾದ, ಮೊದಲೇ ವಿಚಾರ ಮಾಡಿ ಯುದ್ಧ ಮಾಡೋದಿಲ್ಲ ಅಂದರೆ ಆ ಪ್ರಶ್ನೆ ಬೇರೆ ಇತ್ತು. ಯುದ್ಧ ಮಾಡಿ ಮುಂದೆ ಏನಾಗ್ತದ ನೋಡೋಣ ಅನ್ನುವಂಥ ಧೀರತನದಿಂದ ಮಾಡಿದ್ರೆ ಆ ಪ್ರಶ್ನೆ ಬೇರೆ ಇತ್ತು. ಈಗ ವಿಷಮ ಆದ, ಈಗ ಯುದ್ಧ ಮಾಡಲೇಬೇಕಾದಂಥ ಪ್ರಸಂಗ ಅದ. ಯಾಕಂದರೆ ಯುದ್ಧ ಭೂಮಿಯಲ್ಲಿ ಯುದ್ಧಕ್ಕಾಗಿ ನಿಂತೀವಲ್ಲ. ಹಾಗಾಗಿ ಈ ಸಮಯದಲ್ಲಿ ನಿನಗೆ ಎಲ್ಲರನ್ನು ನೋಡಿ ಇವರೆಲ್ಲರೂ ನನ್ನವರು ಅನ್ನುವಂಥ ಮೋಹ ಬಂತಲ್ಲ. ಈ ಮೋಹಕ್ಕೆ ಯಾವ ಕಾರಣದಿಂದ ಮೋಹ ಬಂತು ನಿನ್ನಲ್ಲಿ? ಮೋಹ ಬರಲಿಕ್ಕೆ ಕಾರಣ ಏನದ? ಇದು ಶ್ರೇಷ್ಠ ಪುರುಷರ ಆಚರಣೆ ಅಲ್ಲ. ಯುದ್ಧ ಭೂಮಿಯಲ್ಲಿ ನನ್ನವರು, ತನ್ನವರು, ಆತ್ಮೀಯರು, ವೈರ್ಯಗಳು, ಪ್ರೇಮಿಗಳಂತ ನೋಡೋದಿಲ್ಲ. ಅಲ್ಲಿ ವೀರಪುರುಷ ಕ್ಷತ್ರಿಯ ಲಕ್ಷಣ ಏನ ಅಂದರೆ ಧರ್ಮವನ್ನು ರಕ್ಷಣೆ ಮಾಡೋದು ಒಂದೇ ಆದ ವಿನ ಅಲ್ಯಾರು ನನ್ನವರು ತನ್ನವರು ಯಾವುದರ ಮೇಲೆ ಮೋಹ ಬರಬಾರದು. ನೀನು ಸಾಮಾನ್ಯ ಅಲ್ಲ. ಇಂಥ ಮೋಹ ಹೇಗೆ ಬಂತು ಮತ್ತು ಈ ಒಂದು ವಿಷಮ ಸ್ಥಿತಿಯಲ್ಲಿ ನೀನೇನು ಕಣ್ಣೀರು ಹಾಕ್ತಾ ಕುಂತಿದ್ದೆಲ್ಲ ಯುದ್ಧ ಮಾಡಂಗಿಲ್ಲಂತ, ಇದರಿಂದ ನಿನಗೆ ಸ್ವರ್ಗನೂ ಪ್ರಾಪ್ತಿ ಆಗೋದಿಲ್ಲ ಮತ್ತು ಕೀರ್ತಿನೂ ತರೋದಿಲ್ಲ. ಏನೇನೋ ಲಾಭ ಆಗಬೇಕಲ್ಲ. ಒಂದು ಕೀರ್ತಿಗೆ ಪಾತ್ರನಾಗಬೇಕು,
ಇಲ್ಲ ಯುದ್ಧ ಮಾಡಿ ಸ್ವರ್ಗಲೋಕ ಪ್ರಾಪ್ತಿಯಾದರೂ ಮಾಡಬೇಕು, ಇಲ್ಲವಾದರೆ ಧರ್ಮವನ್ನು ರಕ್ಷಣೆ ಮಾಡಬೇಕು. ಇಷ್ಟೆಲ್ಲವನ್ನು ಮಾಡೋದು ಬಿಟ್ಟು ಇದನ್ನು ಮಾಡದೇ ಇದ್ದರೆ ನಿನಗೇನು ಅರ್ಜುನ ಅಂತೇನು ಹೆಸರಾದಲ್ಲ, 3 ಲೋಕದ ಗಂಡ ಅಂತ ಅದಲ್ಲ, ಏನು ಲಾಭ ಐತೆ ಅಂತ, ಏನು ಸಾಧನೆ ಮಾಡೋಂಗಾಯ್ತು ನೀನು ಅಂತ ಕೃಷ್ಣ ಅರ್ಜುನಿಗೆ ಹೇಳಕತ್ತಾನ. ಆವಾಗ ಮುಂದೆ ಪಾರ್ಥ ಕ್ಲೈಬ್ಯಂ ಮಾಸ್ಮಂ ಗಮ ಏತತ್ವಯಿ ನ ಉಪಪದ್ಯತೆ ಪರಂ ತಪ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ಯಾಚ್ ಉತ್ತಿಷ್ಠ ಅಂತ ಆತನನ್ನು ಹುರಿದುಂಬಿಸುವ ಸಲುವಾಗಿ, ಏ ಅರ್ಜುನ, ನಿನಗ ಇಂಥ ಸಮಯದಲ್ಲಿ ನೀನು ಯುದ್ಧವನ್ನು ಮಾಡದೇ ಇದ್ದರೆ ನಿನಗೆ ಜಗತ್ತು ನಪುಂಸಕಂತರ ಹೇಡಿ ಅಂತಾರೆ ನೋಡು. ಯುದ್ಧ ಮಾಡಿ ಸ್ವರ್ಗನ ಸೇರುವೊಂದು, ಇಲ್ಲ ರಣರಂಗ ಮಧ್ಯದಲ್ಲಿ ಧರ್ಮಕ್ಕಾಗಿ ಮಡಿದು ಹೋಗುವೊಂದು. ಇದೂ ಮಾಡೋದಿಲ್ಲ ಅದೂ ಮಾಡೋದಿಲ್ಲ ಅಂದರೆ ನೀನು ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ನಪುಂಸಕ ಅಂತ ಹೆಂಗೆ ಕರೀತಾರ, ಅದರಂತೆ ನಿಮ್ಮ ಕುಲಕ್ಕೆ ನಪುಂಸಕ ಅನ್ನುವ ಬಿರುದು ಬರ್ತದೆ ನೋಡು. ವಿಚಾರ ಮಾಡಿ ನೋಡು. ಆದ್ದರಿಂದ ಈ ನಪುಂಸಕತ್ವವನ್ನು ಹೊಂದಬೇಡಪ್ಪ. ಎಲೈ ಪರಂತಪ, ತುಚ್ಛವಾದ ಹೃದಯ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗಿ ನಿಲ್ಲು. ಈಗ ಏನಾಗಿದೆ ಅಂದರೆ, ಯುದ್ಧಕ್ಕೆ ಬರುವಾಗ ಪರಿಶುದ್ಧವಾದ ಮನುಷ್ಯನಲ್ಲಿ ಮನಸ್ಸು ಪ್ರಬಲವಾಗಿತ್ತು, ದುರ್ಬಲ ಆಗಿದ್ದಿಲ್ಲ, ಪ್ರಬಲ ಆಗಿತ್ತು. ಪ್ರಬಲದಲ್ಲಿ ಏನಿರ್ತಾವಂದರೆ, ಯಾವುದೇ ಕಾರ್ಯ ಕರ್ಮವನ್ನು ಮಾಡುವಾಗ ಆ ಕಾರ್ಯ ಕರ್ಮದ ಪೂರ್ಣ ವಿಚಾರ ಗೊತ್ತಿರ್ತದೆ. ನಾವೆಲ್ಲಿಯೇನೋ ಹೋಗ್ಬೇಕಾಗಿತ್ತು, ಏನನ್ನ ಮಾಡಬೇಕಾಗಿತ್ತು ಅಂದರೆ ಅದರ ಪೂರ್ಣ ವಿಚಾರ ಮಾಡಿ ಹೋಗ್ತೀವಿಲ್ಲ. ಹಾಗೆ ಎಲ್ಲ ವಿಚಾರ ನಿನಗೆ ಗೊತ್ತಿತ್ತು, ಆದರೆ ಈ ಒಂದು ಹೃದಯ ದೌರ್ಬಲ್ಯ, ಮನಸ್ಸಿನ ದುರ್ಬಲತೆಯೇ ಈ ರೀತಿ ನಿನ್ನನ್ನು ಮಾತನಾಡಿಸಲಿಕ್ಕೆ ನಿನ್ನ ಮನಸ್ಸೇ ಕಾರಣ ಆಗ್ಯದ. ಮನಸ್ಸೇ ಕಾರಣ ಅಲ್ಲ, ಮನಹೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷವು. ಅದಕ್ಕಾಗಿ ಅದನ್ನು ತ್ಯಜಿಸೋ ಅಂದರೆ ಮನಸ್ಸಿನಲ್ಲೇ ಇರುವಂಥ ಯಾವ ಅಜ್ಞಾನದ ಅಂಧಕಾರದಿಂದ ಮೋಹ ಏನು ಮನೆ ಮಾಡೋದಲ್ಲ, ಆ ಮೋಹವನ್ನು ತ್ಯಾಗ ಮಾಡು. ಇಲ್ಲಿ ಮೂಲ ಕಾರಣ ಯಾವುದು? ಮೋಹಕ್ಕೆ ಕಾರಣ ಅಜ್ಞಾನ. ಅದಕ್ಕಾಗಿ ಅದನ್ನು ನೀನು ತ್ಯಾಗ ಮಾಡಿ ನೋಡಿದರೆ ನಿನ್ನ ಮನಸ್ಸು ಪ್ರಬಲ ಆಗ್ತದೆ. ಆ ಪ್ರಬಲವಾದ ಮನಸ್ಸಿನಿಂದ ಯುದ್ಧವನ್ನು ಸುಲಭವಾಗಿ ನೀ ಜಯಿಸುತ್ತಿದ್ದಿ, ಅದರಲ್ಲೇನು ಸಂಶಯ ಇಲ್ಲ. ಆದರೆ ಇಂಥ ವಿಷಮ ಪರಿಸ್ಥಿತಿಯಲ್ಲಿ ಗಂಡಾದ್ರಾಗು ಹೆಣ್ಣಾದ್ರಾಗು ಷಂಡನಾಗಬೇಡ ಅಂತ ಕೃಷ್ಣ ಅರ್ಜುನನಿಗೆ ಹೇಳಕತ್ತಾನ. ಆವಾಗ ಕಥಂ ಭೀಷ್ಮ ಅಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಯಶುಭೇ ಪ್ರತಿ ಯುಚ್ಛಾಮಿ ಪೂಜಾರೌ ಹರಿಶೋಧನ. ಆಗ ಅರ್ಜುನ ಕೃಷ್ಣನ ಮಾತನ್ನು ಕೇಳಿ ಕೃಷ್ಣ ಹೇಳ್ತಾನೆ. ಏನು ಹೇಳ್ತಾನಂದ್ರೆ, ಹೇ ಮಧುಸೂದನ, ಹೇ ಕೃಷ್ಣ ಭಗವಂತ, ಅಹಂ ನಾನು ಸಂಖ್ಯೆ, ಈ 11 ಅಕ್ಷೋಣಿ ಸಂಖ್ಯೆ ಯೋಧರ ಸೂರಪುರುಷರ ಮಧ್ಯದಲ್ಲಿ ರಣಭೂಮಿಯಲ್ಲಿ ನೋಡಿದಾಗ
ಪಿತಾಮಹ ಭೀಷ್ಮ ಅಂದರೆ ಪಿತಾಮಹ ಮತ್ತು ದ್ರೋಣ ಆಚಾರ್ಯ ಇವರಿಗೆ ಪ್ರತಿಯಾಗಿ, ಪ್ರತಿ ಅಂದರೆ ವಿರುದ್ಧವಾಗಿ ಯುದ್ಧ ಮಾಡಬೇಕಲ್ಲ. ಮತ್ತು ಇವರು ಯಾರು? ದ್ರೋಣ ಆಚಾರ್ಯರು ವಿದ್ಯೆಯನ್ನು ಕಲಿಸಿದ ಗುರುಗಳು. ಆ ವಿದ್ಯೆಯನ್ನು ಹೇಗೆ ಕಲಿಸಿದ್ರು ಅಂದರೆ, ಇಡೀ ಪಾಂಡವ ಕುಲದ ಕ್ಷತ್ರಿಯ ರಾಜಮನೆತನದಲ್ಲಿ ಅರ್ಜುನನಿಗೆ ಪ್ರೇಮದಿಂದ ಹೇಳಿದಂಥ ದ್ರೋಣಾಚಾರ್ಯರ ವಿದ್ಯೆ ಏನದ ಬೇರೆಯವ್ರಿಗೆ ಹೇಳಿಲ್ಲ. ಅಷ್ಟು ಪ್ರೇಮದಿಂದ ಪ್ರೀತಿಯಿಂದ ನಾನು ಚಿಕ್ಕವನಿರುವಾಗ ಆ ದ್ರೋಣ ಆಚಾರ್ಯರನ್ನು ಅಪ್ಪ ಅಪ್ಪ ಅಂತ ಕರೆತಿದ್ದೆ. ಅವರು ನನ್ನನ್ನು ಮಗನಂತೆ ಬೆಳೆಸಿ ಕಲಿಸಿ ಈ ಮಟ್ಟಕ್ಕೆ ತಂದಂಥವರು ದ್ರೋಣ ಆಚಾರ್ಯರು. ಅದಕ್ಕೆ ಸಹಕಾರ ಕೊಟ್ಟವರು ಭೀಷ್ಮ ಆಚಾರ್ಯರು. ಅವರು ಸಾಮಾನ್ಯರಲ್ಲ. ಈ ರೀತಿ ಇಸುಬಿ ನಾನು ಬಾಣಗಳನ್ನು ಪ್ರಯೋಗಿಸುತ್ತಾ ಅವರ ವಿರುದ್ಧವಾಗಿ ಹೇಗೆ ಯುದ್ಧವನ್ನು ಮಾಡಲಿ ಭಗವಂತ? ಅಲ್ಲಿ ಏನಾಗ್ತದ ವಿಚಾರ? ಪ್ರೇಮದ ಮಾತಿನಿಂದ ಅನ್ನವನ್ನು ಕೊಟ್ಟು, ಬಟ್ಟೆಯನ್ನು ಕೊಟ್ಟು, ಅಕ್ಷರ ಜ್ಞಾನವನ್ನು ಕೊಟ್ಟು ಬೆಳೆಸಿದಂಥ ಒಬ್ಬ ತಂದೆಗೆ ಮಗ ಯುದ್ಧ ಮಾಡಕ್ಕೆ ನಿಂತರೆ ಅರ್ಥ ಏನಾಗ್ತದೆ? ಅನರ್ಥ ಅಲ್ಲ. ಅದರಂತೆ ಕೃಷ್ಣ, ನಾನು ರಣರಂಗದಲ್ಲಿ ಭೀಷ್ಮ, ಪಿತಾಮಹಾರಾಜ ಮತ್ತು ದ್ರೋಣ ಆಚಾರ್ಯರ ವಿರುದ್ಧವಾಗಿ ಹೇಗೆ ಬಾಣ ಪ್ರಯೋಗ ಮಾಡಲಿ, ಹೇಗೆ ಹೋರಾಡಲಿ? ಏಕೆಂದರೆ ಎಲೈ ಶತ್ರು ಸಂಹಾರಕನೇ, ಇವರಿಬ್ಬರು ನನಗೆ ಪೂಜ್ಯನೀಯರು ಅಂದರು. ನೀನು ಎಷ್ಟೋ ಸಲ ಕೃಷ್ಣ ಯುದ್ಧ ಮಾಡಿದ್ದಿ. ಮಧು ಕೈಟವರನ್ನವರನ್ನು ಪ್ರಾರಂಭ ಮಾಡಿಕೊಂಡು ಅನಂತ ದುಷ್ಟರ ವಿರುದ್ಧವಾಗಿ ಸಂಹಾರವನ್ನು ಮಾಡಿದ್ದಿ, ನಾಶ ಮಾಡಿದ್ದಿ. ನಿನಗೆ ಅನುಭವ ಬಹಳ ಉಂಟು. ಆದರೆ ಇವರು ನನಗೆ ಆತ್ಮೀಯರು. ಅವರು ಮಧು ಕೈಟವರು ನಿನಗೆ ವಿರುದ್ಧವಾಗಿ ಇದ್ರು, ಅದಕ್ಕಾಗಿ ನೀ ಜಯಿಸಿದ್ದಿ. ಇಲ್ಲಿ ನನಗೇನು ಅವರು ವಿರೋಧ ಮಾಡಿ ನನಗೇನು ಅಪಕಾರ ಮಾಡ್ಯಾರ? ಇಲ್ಲಲ್ಲ. ಅಂದಾಗ ಇವರಿಬ್ಬರು ನನಗೆ ಪೂಜ್ಯನೀಯರು. ಇವರು ಗುರು ಸಮಾನರು, ತಂದೆ ಸಮಾನರು. ಹಾಗಾಗಿ ಹೇಗೆ ಎಂದಾಗ ಮುಂದೆ ಗುರುನ್ ಅಹತ್ವ ಹಿ ಮಹಾನುಭಾವಾನ್ ಸಹ ಭೋಕ್ತುಂ ಭೈಕ್ಷಂ ಅಪಿಹ ಲೋಕೆ ಹತ್ವಾ ಅರ್ಥಕಾಮಾಂತು ಗುರುನ್ ಇಹೇವ ಭುಂಜಿಯ ಭೋಗಾನ್ ರುದಿರ ಪ್ರದಿಗ್ಧಾನ್ ಅಂತ ಮುಂದಿನ ಶ್ಲೋಕದಲ್ಲಿ, ಆ ಕಾರಣದಿಂದ ಈ ಗುರುಗಳನ್ನು ಅಹತ್ವ ಅಂದರೆ ಕೊಲ್ಲದೆ, ಮಹಾನುಭಾವರುಗಳಾದ ಇವರು ಇಹಲೋಕೆ ಈ ಜಗತ್ತಿನಲ್ಲಿ, ಈ ಲೋಕದಲ್ಲಿ ಇವರ ಜೊತೆ ಯುದ್ಧ ಮಾಡಿ ಅವರನ್ನು ಕೊಲ್ಲುವುದಕ್ಕಿಂತ ನನ್ನ ಹೃದಯ ಹೇಳ್ತದ, ಭಿಕ್ಷಾನ್ನವಾದರೂ ನಾನು ಭಿಕ್ಷೆ ಬೇಡಿ ತಿನ್ನುವುದು ಯುದ್ಧ ಮಾಡೋದಕ್ಕಿಂತ ಅದು ಶ್ರೇಷ್ಠವಾದದ್ದು ಅಂತ ಅನ್ನಿಸ್ತದೆ. ಯುದ್ಧ ಮಾಡಿ ಇವರನ್ನು ಕೊಲ್ಲೋದಕ್ಕಿಂತ ಭಿಕ್ಷಾನ್ನವನ್ನು ಬೇಡಿ ತಿಂದು ಬದುಕಿದರೆ ಇದಕ್ಕಿಂತ ಅದೇ ಮಹಾಪುಣ್ಯ ಕಾರ್ಯ ಅಂತ ಅನ್ನಿಸ್ತದ. ಏಕೆಂದರೆ ಗುರು ಹತ್ಯ, ಗುರುಗಳನ್ನು ಕೊಂದರೂ ಸಹ ಈ ಲೋಕದಲ್ಲಿ
ಹಣವನ್ನು ಮತ್ತು ಕಾಮರೂಪಿ ಸುಖ ಭೋಗಗಳನ್ನೇ ಅನುಭವಿಸಬೇಕಾಗುವುದು. ಕಾರಣ, ಈ ಮಹಾನುಭಾವನಾದ ಗುರುಗಳನ್ನು ಕೊಲ್ಲದೆ ನಾನು ಈ ಲೋಕದಲ್ಲಿ ರಾಜ್ಯವನ್ನು ತ್ಯಾಗ ಮಾಡಿಯಾದರೂ ಪಾಂಡವರ ಸ್ನೇಹದಿಂದ ಹೊರಗೆ ಒಬ್ಬಂಟಿಗನಾಗಿ ಹೋದರೂ ಪರವಾಗಿಲ್ಲ, ಭಿಕ್ಷವನ್ನಾದರೂ ತಿಂದು ಬದುಕುವುದು ಕ್ಷೇಮ ಅಂತ ನಾ ತಿಳ್ಕೊಂಡೀನಿ. ಇದಕ್ಕಿಂತ ಎಷ್ಟೋ ಪಾಲು ಒಳ್ಳೆಯದು. ಮತ್ತು ಗುರುಗಳನ್ನು ಕೊಂದರೆ ಈ ಲೋಕದಲ್ಲಿ ರಕ್ತಲೇಪವಾದ ಅರ್ಥ. ಅದಕ್ಕೆ ಪರಿಹಾರ ಆದೇನು? ಬ್ರಹ್ಮಹತ್ಯೆ ಮಾಡಿದಂಗೆ ಗುರು ಹತ್ಯೆ ಮಾಡೋದಷ್ಟೇ, ಬ್ರಹ್ಮಹತ್ಯೆ ಮಾಡೋದಷ್ಟೇ. ಬ್ರಾಹ್ಮಣ ಆಸ್ತ್ಯ ಶಿಶು ಶ್ರೀ ಅಂತ ಬರ್ತಾವಲ್ಲ, ಅದರಂತೆ ಈ ಒಂದು ಕಾಮರೂಪಿ ಸುಖವನ್ನೇ ಅನುಭವಿಸುವುದು. ಕಾಮರೂಪಿ ಸುಖ ಬೇರೆ, ನಿಷ್ಕಾಮ್ಯ ರೂಪ ಸುಖ ಬೇರೆ. ಕಾಮರೂಪ ಸುಖ ಅಲ್ಲ ಇದು. ಕೌರವರಿಗೆ ಕಾಮರೂಪ ಸುಖವೇ ಶ್ರೇಷ್ಠ ಅನಿಸಿ, ಈ ಸುಖವೇ ಶಾಶ್ವತವಾದದ್ದು ಅನಿಸಿ, ಇದರಲ್ಲಿ ಒಂದು ಹನಿಯಷ್ಟು ಕೂಡ ಕಡಿಮೆ ಆದರೆ ನಮ್ಮ ಸುಖಕ್ಕೆ ಅಡಚಣೆ ಆಗುತ್ತದೆ ಅನ್ನೋ ಭಾವದಿಂದನೇ 5 ಹಳ್ಳಿಗಳನ್ನು ಕೂಡ ಕೊಡೋಂಗಿಲ್ಲ ನೋಡ್ರಿ. ಕಡಿಮೆ ಆಗ್ತದಂತ ಅವ್ರಿಗೆ ಇದೇ ಶ್ರೇಷ್ಠ ಅಂತ ಗೊತ್ತಿತ್ತಲ್ಲ. ಆ ಕಾರಣದಿಂದ ಇಲ್ಲಿ ನೀನು ನೋಡಿದ್ರೆ ನನಗೆ ಹೇಳ್ತಿದ್ದಿ, ಮಧುಸೂದನ, ನಿನ್ನ ಮಾತು ಒಂದು ಕಡೆ ಕರ್ಣದಲ್ಲಿ ಬಿದ್ದಾಗ ಬಹಳ ಮನಸ್ಸಿಗೆ ನೋವಾಗ್ತದ. ನೀನೇನು ಹೇಳಿದಿ? ನಪುಂಸಕನಾಗಬಿಡಂದಲ್ಲಪ್ಪ. ನಾನು ರಣರಂಗದಲ್ಲಿ ಯುದ್ಧ ಮಾಡದ ಹೇಡಿ ಅಂತೂ ಯುದ್ಧ ಮಾಡಕ್ಕೆ ಒಲ್ಲೆಂದಿಲ್ಲ, ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳಿಲ್ಲ. ಇಂಥವರ ಜೊತೆ ಯುದ್ಧವನ್ನು ಮಾಡಿ ನಾನು ಹೇಗೆ ಬದುಕೋದು ಅನ್ನೋ ವಿಚಾರಕ್ಕಾಗಿ ಅಸಮರ್ಥನಾಗಿದ್ದೇನೆ ವಿನಃ ಯುದ್ಧ ಮಾಡಲಿಕ್ಕೆ ಭಯ ಆದಂತ ತಿಳ್ಕೊಬೇಡ. ನೀನು ನನಗೆ ನಪುಂಸಕ ಅಂತಿದ್ದಿ ಶ್ರೀಕೃಷ್ಣ ಅಂತ ಇವರು ವಿಚಾರ ನಡೆದಾವಿಲ್ಲಿ. ಆಗ ಮುಂದೆ ನ ಚ ಏತತ್ ವಿದ್ವಂ ಕತರತ ನ ಗರಿಯ ಯದ್ವಾ ಜಯಂ ಯದಿವಾ ನ ಜಯಂ ಯಾನ್ ಏವ ಹತ್ವಾ ನ ಜೀವಿಷಾಂ ತೇ ಅವಸ್ಥಿತ ಪ್ರಮುಖೇ ಧಾರ್ತರಾಷ್ಟ್ರ ಅಂತ ಮುಂದೆ ಇದನ್ನು ಸಹ ನಾವು ತಿಳಿಲಿಕ್ಕತ್ತೀವಿ. ಏನಂದರೆ, ಯಾವುದನ್ನ ನಾವುಗಳು ಮಾಡುವುದು ಶ್ರೇಷ್ಠವಾದದ್ದು ಅಥವಾ ಇದನ್ನು ಸಹ ತಿಳಿಯುವೆವು, ನಾವು ಗೆಲ್ಲುವೆವು ಅಥವಾ ಸೋಲುವೆವು ಅಂತ ವಿಚಾರ ಮಾಡದೆ ನಾವುಗಳು ಯುದ್ಧ ಮಾಡಬಹುದು ಮತ್ತು ಮಾಡದೇ ಇರುವುದು, ಮಾಡಬಹುದು ಬಿಡಬಹುದು. ಈ ಎರಡರಲ್ಲಿ ಯಾವುದು ಶ್ರೇಷ್ಠ ಅಂತ ಸಹ ನಮಗೆ ತಿಳಿಬೇಕಾಗ್ಯದ. ಎರಡು ನಮ್ಮ ಕೈಯಾಗವಲ್ಲ. ಯುದ್ಧ ಮಾಡಿದರೆ ಶ್ರೇಷ್ಠನೋ, ಯುದ್ಧ ಮಾಡದೇ ಇದ್ರೆ ಶ್ರೇಷ್ಠನೋ, ಅಥವಾ ಅವರನ್ನು ನಾವು ಗೆಲ್ಲುವೆವೋ ಇಲ್ಲವೇ ನಮ್ಮನ್ನೇ ಅವರು ಗೆಲ್ಲುವರು. ಯುದ್ಧ ಅಂದಮೇಲೆ ಹೇಳೋಕ್ಕಾಗಲ್ಲ. ಅವರೇ ನಮ್ಮನ್ನು ಗೆಲ್ಲಬಹುದು, ನಾವೇ ಅವರನ್ನು ಗೆಲ್ಲಬಹುದು. ಅದೂ ಸಹ ನಮಗೆ ತಿಳಿಯೋದು, ಅದು ಸಹ ನಮ್ಗೆ ಗೊತ್ತಿಲ್ಲ. ಈಗ ನಾವೇ ಗೆಲ್ತೀವೋ ನಾವೇ ಸೋಲ್ತೀವೋ. ಹಾಗೆ ಇದನ್ನು ಮಾಡೋದರಿಂದ ಆಗುವುದೇನು, ಬಿಟ್ಟರೆ ಆಗುವುದೇನು ಅದನ್ನು ತಿಳಿದಿಲ್ಲ, ಅದನ್ನು ಗೊತ್ತೇ ಇಲ್ಲ ಇನ್ನೀಗ. ಯಾಕಂದರೆ ಅದು ಆದಮೇಲೆ ಗೊತ್ತಾಗದು, ಇನ್ನು ಆಗೇ ಇಲ್ಲಲ್ಲ. ಹಾಗಾಗಿ ಯಾರನ್ನು ಕೊಂದು ನಾವು ಬದುಕಲು ಇಚ್ಛಿಸುವುದಿಲ್ಲ. ಒಬ್ಬರನ್ನು ಕೊಲ್ಲಿ
ನಾವು ಬದುಕುವಂಥ ಇಚ್ಛೆ ಆಪೇಕ್ಷೆಯನ್ನು ನಾವು ಮಾಡೋದಿಲ್ಲ. ಕ್ಷತ್ರಿಯ ಧರ್ಮ ಅದ. ತಾನು ಸತ್ತು ಮತ್ತೊಬ್ಬನನ್ನು ಬದುಕಿಸುವುದೇ ಕ್ಷತ್ರಿಯ ಧರ್ಮ. ಏನೇಳ್ತದ? ತಾನು ಸತ್ತರೂ ಪರವಾಗಿಲ್ಲ, ಮತ್ತೊಬ್ಬ ಸಾಯುವನನ್ನು ರಕ್ಷಿಸುವುದೇ ಕ್ಷತ್ರಿಯ ಧರ್ಮ. ಅಂದಾಗ ಒಬ್ಬರನ್ನು ಕೊಲ್ಲಿ ಬದುಕುವ ಇಚ್ಛೆ ನಮಗೆ ಬೇಕಾಗಿಲ್ಲ. ಅವರೇ ನಮ್ಮ ಆತ್ಮೀಯ ಧೃತರಾಷ್ಟ್ರನ ಮಕ್ಕಳು. ಅವರ್ಯಾರು? ಧೃತರಾಷ್ಟ್ರನ ಮಕ್ಕಳು. ಹಾಗಾಗಿ ಅವರೇ ನಮ್ಮ ಎದುರಿಗೆ ನಿಂತಿದ್ದಾರೆ. ಎದುರಿಗೆ ನಿಂತರಿಲ್ಲ. ಹಾಗಾಗಿ ಮುಂದೆ ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಂಮೂಢಚೇತ ಯಥಾ ಶ್ರೇಯ ಶಾತನಿಶ್ಚಿತಂ ಬ್ರೂಹಿ ತತ್ಮೇ ಶಿಷ್ಯೇ ತೇಹಂ ಶಾಧಿಮಾಂ ತ್ವಾಂ ಪ್ರಸನ್ನಂ. ಇದರರ್ಥ ಇಲ್ಲಿ ಕಾರ್ಪಣ್ಯ ದೋಷ ಅಂದರೆ ಹೇಡಿತನ ಅಂತಾರಲ್ಲ, ಸೂರತನ ಬೇರೆ ಹೇಡಿತನ ಬೇರೆ. ಈ ಒಂದು ದೋಷದಿಂದ ಸಂಕಟಕ್ಕೆ ಈಡಾದ ಸ್ವಭಾವನಾದ ನಾನು ಮತ್ತು ಧರ್ಮದ ವಿಷಯದಲ್ಲಿ ಮುಗ್ಧ ಮನಸ್ಸುಳ್ಳ ನನಗೆ ನಿಶ್ಚಿತವಾದ ಕ್ಷೇಮಕರ ಸಾಧನೆ ಎಂದು ಹೇಳೆಂದು ಕೇಳಿಕೊಳ್ಳುತ್ತಿದ್ದೇನೆ. ಏಕೆಂದರೆ ನಾನು ನಿನ್ನ ಶಿಷ್ಯ, ನಿನ್ನಲ್ಲಿ ಶರಣಾದ ನನಗೆ ಕೃಷ್ಣ ಭಗವಂತ ಉಪದೇಶವನ್ನು ಮಾಡಬೇಕಾಗ್ಯದ. ನನಗೆ ತಿಳಿದದ್ದು, ನನಗೆ ಗೊತ್ತಂತ ವಿಚಾರವನ್ನು ಎಲ್ಲ ನಿನ್ನ ಮುಂದೆ ಹೇಳಿನಿ. ಈಗ ಸಂದಿಗ್ಧ ವಿಷಮ ಎಂದಲ್ಲ, ವಿಷಮ ಪರಿಸ್ಥಿತಿ, ವಿಷಮ ಸಂಸಾರ ಇದನ್ನೇ. ಈಗ ಇಂಥವ್ರ ಜೊತೆ ಯುದ್ಧ ಮಾಡೋದು ಶ್ರೇಷ್ಠ ಅಂತಿದ್ದೋ, ಮಾಡದಿರುವುದು ಶ್ರೇಷ್ಠ ಅಂತೀವೋ, ಕೊಲ್ಲುವುದು ಶ್ರೇಷ್ಠ ಅಂತಿದ್ದೋ, ಕೊಲ್ಲದೆ ಇರುವುದು ಶ್ರೇಷ್ಠ ಅಂತಿದ್ದು, ಒಬ್ಬನ ರಕ್ಷಣೆ ಮಾಡುವುದು ಯುದ್ಧ ಧರ್ಮ ಅಂತಿದ್ದು ಅಥವಾ ಒಬ್ಬನ ಕೊಲ್ಲುವುದೇ ಯುದ್ಧ ಧರ್ಮ ಅಂತು. ನನಗೆ ಸಂದಿಗ್ಧ ಪರಿಸ್ಥಿತಿ, ಯಾವುದು ದೋಸ್ತ ಇಲ್ಲ, ಯಾವುದು ಸರಿ ಯಾವುದು ತಪ್ಪು ಅಂತ ನನಗೆ ಗೊತ್ತಾಗ್ತಿಲ್ಲ. ಅದಕ್ಕಾಗಿ ಕೃಷ್ಣ ಪರಮಾತ್ಮ ತ್ವಾಂ ಪ್ರಸನ್ನಂ ಮಾಂ ಶಾದಿ, ನಾನು ನಿನಗೆ ಶರಣಾಗತನಾಗಿರುವ ಕಾರಣದಿಂದ, ಕಾರಣೇನು ನಿನ್ನನ್ನೇ ನಂಬಿದ್ದೇನೆ, ನಿನಗೆ ಶರಣಾಗತನಾಗಿದ್ದೇನೆ. ಅರ್ಥಾತ್ ನೀನು ನನಗೆ ಸದ್ಯದಲ್ಲಿ ಒಬ್ಬ ಗುರು, ನನಗೆ ಒಬ್ಬ ಶಿಷ್ಯ ನಾನು. ಹಾಗಾಗಿ ಗುರುಗಳಾದವರ ಧರ್ಮ ಏನು ಅಂದರೆ, ವಿಷಮ ಪರಿಸ್ಥಿತಿಯಲ್ಲಿ, ಸಂದಿಗ್ಧವಾದ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಏನು ಬಿಡಬೇಕು ಅನ್ನುವುದು ತೋಚದೇ ಇದ್ದಂಥ ಪ್ರಸಂಗದಲ್ಲಿ ಗುರುಗಳಾದವರು ಶಿಷ್ಯರಿಗೆ ಉಪದೇಶ ಮಾಡುವ ಕರ್ತವ್ಯದ. ನಾನು ಪೂರ್ಣ ನಿನಗೆ ಶರಣಾಗತನಾಗಿದ್ದೇನೆ, ಅದಕ್ಕೆ ಮಧುಸೂದನ ನನಗೆ ಉಪದೇಶವನ್ನು ಮಾಡು ಅಂತ ಅರ್ಜುನ ಶ್ರೀಕೃಷ್ಣ ಕೇಳ್ತಾನೆ. ಆವಾಗ ಮುಂದೆ ನಹಿ ಪ್ರಪಶ್ಯಾಮಿ ಮಮ ಅಪನುಧ್ಯಾತ ಶೋಕಂ ಉಚ್ಚೋಷಣಂ ಇಂದ್ರಿಯಾಣಂ ಆವ್ಯಾಪ್ಯ ಭೂಮೌ ಅಸಪತ್ನಂ ರುದ್ಧಂ ರಾಜ್ಯಂ ಸುರಾಣಂ ಅಪಿ ಚ ಅಧಿಪತ್ಯಂ. ಅಂದರೆ ಈ ರಣಭೂಮಿಯಲ್ಲಿ ಅಸಪತ್ನಂ ಅಂದರೆ ನಿಷ್ಕಂಟಕವಾದ ಧನ ಧಾನ್ಯ ಸಂಪನ್ನವಾದ ರಾಜ್ಯವನ್ನು ಮತ್ತು ದೇವತೆಗಳ ಒಡೆತನವನ್ನು ಪಡೆದುಕೊಂಡರೂ ಸಹ ಮಮ
ನನ್ನ ಇಂದ್ರಿಯಗಳನ್ನು ಸೊರಗಿಸುವಂಥ ಮತ್ತು ಶೋಕವನ್ನು ಯಾವುದು ಹೋಗಲಾಡಿಸಬಲ್ಲದೋ ಆ ಉಪಾಯವನ್ನು ಪ್ರಪಶ್ಯಾಮಿ ಅಂದರೆ ನಾನು ಕಾಣಬಲ್ಲೆ, ಗೊತ್ತಾಗವಲ್ತು. ಏನು ಗೊತ್ತಾಗ್ತಿಲ್ಲ? ಭೂಮಿಯ ಮೇಲೆ ನಿಷ್ಕಂಟಕವಾದ ಧನಧಾನ್ಯಗಳಿಂದ, ಲೋಹಾದಿಗಳಿಂದ, ಅನಂತ ಕನಕಾದಿಗಳಿಂದ, ವಜ್ರ ವೈಡೂರ್ಯಗಳಿಂದ ಸಂಪನ್ಭರಿತವಾದ ರಾಜ್ಯವೂ ಉಂಟು ಮತ್ತು ದೇವತೆಗಳ ಅಧಿಪತ್ಯ ದೊರಕಿದರು. ಇಹದಲ್ಲಿ ಭೋಗ ಭಾಗ್ಯ ಅದ, ಪರದಲ್ಲಿ ಸ್ವರ್ಗಲೋಕಾದಿಗಳ ಭೋಗನೂ ಆದಿಲ್ಲ. ಅರ್ಜುನಿಗೆ ಇವೆಲ್ಲ ಯಾಕೆ ಗೊತ್ತಾದವು ಅಂದರೆ ಈ ಲೋಕಕ್ಕೆ ಮೊದಲೇ ಹೋಗಿ ಬಂದ ಅವನು, ಈಗ ಹೋಗೋದಲ್ಲ. ಅಂದರೆ ಇಲ್ಲಿದೂ ಗೊತ್ತಿದೆ, ಅಲ್ಲಿದೂ ಗೊತ್ತದಲ್ಲ. ಹಾಗಾಗಿ ದೇವತೆಗಳ ಅಧಿಪತ್ಯ ದೊರಕಿದರು. ಬರೀ ಸ್ವರ್ಗಲೋಕ, ಬ್ರಹ್ಮಲೋಕ, ವಿಷ್ಣುಲೋಕ ಅಲ್ಲ. ಸ್ವರ್ಗಲೋಕದ ಅಧಿಪತ್ಯ ದೇವೇಂದ್ರ ಪದವಿಯನ್ನು ದೊರಕಬಹುದು. ಇಲ್ಲಾಂದರೆ ಪ್ರಜಾಪಿತ ಅನ್ನುವಂಥ ಬ್ರಹ್ಮ ಸೃಷ್ಟಿಯನ್ನು ಮಾಡ್ಯಾನಲ್ಲ, ಆ ಬ್ರಹ್ಮಲೋಕದ ಬ್ರಹ್ಮ ಪದವಿಯನ್ನು ಪಡಿಬೋದು. ಅವಿಲ್ಲವು ಪೂರ್ವದಲ್ಲಿ ಅಂತಾರವರು. ಮೊದಲು ಏನಿತ್ತೋ ಪೂರ್ವದಲ್ಲಿ ಆ ಒಂದು ದೇವತೆಗಳ ಅಧಿಪತ್ಯ ದೊರಕಿದರೂ ಸಹ ಆ ಲೋಕದ ಅಧಿಪತ್ಯದಿಂದ, ಅಧಿಕಾರದಿಂದ ಎಲ್ಲವನ್ನು ಸಹ ಇಂದ್ರಿಯಾದಿಗಳು ಭೋಗಿಸಿದರೂ ಕೂಡ, ಯಾವ ಲೋಕಕ್ಕೆ ಹೋದರೂ ಕೂಡ ಭೋಗಕ್ಕೆ ಬೇಕಾದದ್ದು ಇಂದ್ರಿಯಾದಿಗಳೇ. ನೀನು ಯಾವ ಊರಾಗನ, ಯಾವ ಹೋಟ್ಲಾಗನ ಹೋಗಿ ನೋಡಿ, ಪಾತ್ರೆ ಬೇರೆ ಇರ್ಬೋದು, ಚಮಚ ಬೇರೆ ಇರ್ಬೋದು, ಅಡಿಗೆ ಬೇರೆ ಇರಬಹುದು, ಟೇಬಲೇ ಬೇರೆ ಇರ್ಬೋದು, ಆದರೆ ಎಲ್ಲವನ್ನ ತಿನ್ನಬೇಕಾದ್ರೆ ಅದು ಬಾಯಿನೇ ಬೇಕಂತ. ಬಾಯಿ ಇಲ್ಲದೆ ಯಾವುದೋ ಹೋಟ್ಲಾಗ ಹೊಟ್ಟೆ ತುಂಬ್ತದೇನು? ಕೈ ಬೇಕು, ಬೆರಳು ಬೇಕು, ಬಾಯಿ ಬೇಕು. ಅದು ನೀನು ಯಾವ ಲೋಕಕ್ಕಾದರೂ ಹೋಗಿ ಏನಾದರೂ ಭೋಗ ಮಾಡಬೇಕಾದ್ರೆ ಇಂದ್ರಿಯಾದಿಗಳೇ ಬೇಕಲ್ಲ. ಈ ಲೋಕದಲ್ಲಿ ಅವೇ ಬೇಕು, ಆ ಲೋಕಕ್ಕೆ ಅವೇ ಬೇಕು. ಇಲ್ಲಿ ಸ್ಥೂಲವ, ಅಲ್ಲಿ ಸೂಕ್ಷ್ಮವ ಅಷ್ಟೇ. ಮತ್ತೆ ಆ ಕಡೆ ಹೋಗ್ಬಾರ್ದು, ಆ ಕಡೆ ಹೋದ್ರೆ ಮತ್ತೆ ವಿಡಂಬನೆ ಆಗ್ತದೆ. ಇಲ್ಲಿ ಎಷ್ಟು ಬೇಕಷ್ಟೇ. ಯಾಕಂದ್ರೆ ಭಗವದ್ಗೀತೆ ಇದು ಸಾಮಾನ್ಯವಾದಂಥ ವಿಚಾರಗಳನ್ನು ಮಾಡಿಲ್ಲ. ಬಲ್ಲವರು ಈ ಭಗವದ್ಗೀತೆಗೆ ಅನಂತ ರೀತಿಯ ವ್ಯಾಖ್ಯಾನವನ್ನು ಮಾಡ್ಯಾರ. ಅದು ಇರಲಿ, ನಾವು ಸಂಕ್ಷಿಪ್ತವಾಗಿ ವಿಚಾರ ಮಾಡಿದಾಗ ಅನಿಸ್ತದ, ಬೇಕಿಲ್ಲ ಅಂದ್ರೇನು? ಆ ಇಂದ್ರಿಯಾದಿಗಳನ್ನ ಭೋಗಿಸಿದಂಥ ಇಂದ್ರಿಯಾದಿಗಳು ಏನಾದರೂ ಸಾಕು ಅಂತ ತೃಪ್ತಿ ಆಗಿದೇನು? ಸಾಕಪ್ಪ ಆನಂದ ಪಟ್ಟವೇನು? ಇಲ್ಲ. ಮತ್ತೆ ಆಶಾಯ ಪರಂ ದುಃಖಂ. ಮತ್ತೆ ಇಷ್ಟು ಹೆಚ್ಚಿನ ಆಶೆಯನ್ನು ಮಾಡಿ ಸಾಮಾನ್ಯ ದುಃಖದಿಂದ ಮತ್ತೆ ದೊಡ್ಡ ದುಃಖಕ್ಕೆ ಒಳಗಾಗ್ಯಾವ. ಅಂದಾಗ ಇಂಥ ನನ್ನ ಇಂದ್ರಿಯಾದಿಗಳನ್ನು, ನನ್ನ ಮನಸ್ಸನ್ನು, ನನ್ನ ಬುದ್ಧಿಯನ್ನು ಬರಡನ್ನಾಗಿ ಮಾಡುವಂಥ ದುಃಖ ಅದಲ್ಲ. ಇದು ದುಃಖ ಅಲ್ಲ ಕಾರಣ. ಅಂದರೆ ನಮಗೇನಾದರೂ ಸುಖ, ಶಾಂತಿ, ಆನಂದ ಕೊಟ್ಟವೇನು? ಇಲ್ಲ. ಬರಡು ಅಂದರೆ ಕೊನೆಗೇನಾಗೋದಂದರೆ ತುಚ್ಛ ಆಗಿ ಹೋಗೋದು. ದೊಡ್ಡ ಒಂದು ಪಶು ಅಥವಾ ಅದಕ್ಕೆ ವಯಸ್ಸಿನಲ್ಲಿ ಬೇಕಾದು ಡಾಣಿ, ಹಿಂಡಿ, ಮುಸುರೆ ನೀರು, ಹಸು ಹುಲ್ಲು ಏನಾದರೂ ಮೇಯಿಸುವಾಗ ಏನೇನು ಬೆಳೀತದಂದರೆ ಒಬ್ಬರು ಹಿಡಿಯೋಕ್ಕಾಗೋದಿಲ್ಲ. ಮುಗುದಾಣಿ ಹಾಕಿ ಒಂದು ಹಗ್ಗಲ್ಲ, ಎರಡೆರಡು ಹಗ್ಗ ಕಟ್ತೀವಿ. ಎರಡೆರಡು ಹಗ್ಗಲ್ಲ, 2 ಗೂಟ, 2 ಹಗ್ಗ. ಇಷ್ಟೆಲ್ಲ ಸುಖ ಭೋಗ ಇಂದ್ರಿಯಾದಿಗಳಿಂದ ಅನುಭವಿಸಿ ಕೊನೆಗೆ ಏನಾಗ್ತದಂದರೆ ಅದು ಮುದಿಯತ್ತಾಗಿ
ತನ್ನ ಶಕ್ತಿ ಎಲ್ಲ ಕಳ್ಕಂತೋ ಶಕ್ತಿ ಬೆಳೆಸಂತದು ಕಳ್ಕಂತು. ಯಾಕೆ ಕಳ್ಕಂತು ಅಂದರೆ ಆನಂದವನ್ನು ನಿಷ್ಕ್ರಿಯ ಮಾಡುವಂಥ ಭೋಗಗಳಿವು. ಆನಂದಕ್ಕೆ ಕಂಟಕ ಅಂತೀವು ಭೋಗ. ಹಾಗಾಗಿ ಬೆಳೆಸಿದಂತೆ ದುಃಖನೇ ವಿನ ಸುಖಂತಿಲ್ಲ. ಅದಕ್ಕಾಗಿ ಈ ದುಃಖವನ್ನು ನಿವಾರಿಸಬಲ್ಲಂಥ ಉಪಾಯವನ್ನು ನಾನು ಕಾಣೇನು, ಇದು ನನಗೆ ಗೊತ್ತಿಲ್ಲ. ಅಲ್ಲಿ ತನ್ನ ನಿಜ ಸ್ಥಿತಿ ತಾನಾರೆಂದು ಮುನ್ನಿನ ಪರಿಭವ ಎಂತಾಯ್ತಂದು ಅಲ್ಲಿ ಒಂದೊಂದು ಕಡೆ ಒಂದೊಂದು. ಇಲ್ಲಿ ಏನಿಟ್ಟನ ಉಪಾಯ ಅಂದರೆ ಇಂದ್ರಿಯಾದಿಗಳನ್ನ ಬರಡಾಗಿ ಮಾಡುವಂಥ ದುಃಖ ಕೊಡ್ತದಿಲ್ಲ, ಆ ದುಃಖ ನಿವಾರಿಸಬಲ್ಲ. ಅಂದರೆ ಇಹಲೋಕನೂ ಬೇಡ, ಪರಲೋಕನೂ ಬೇಡ. ಇಹದಲ್ಲಿ ಭೋಗ ದುಃಖ ಅದ, ಪರದಲ್ಲಿ ಭೋಗ ದುಃಖ ಅದ. ದುಃಖ ಕೊಡಲಾರದ ಜಾಗ ಇಲ್ಲಿ ಅದ, ಅದನ್ನು ನನಗೆ ಹೇಳಂದ್ರು. ದುಃಖ ಇಲ್ಲ ಅದ ಅನ್ನುವಂಥ ಮಾತನ್ನ ಇಲ್ಲಿ ಪ್ರಶ್ನೆ ಮಾಡ್ತಾ ಬರ್ತಾರೆ. ಮುಂದೆ ಪರಂ ಏವಂ ಉಕ್ತ್ವಾ ಋಷಿಕೇಶಂ ಘೋಡಾಕೇಶ ಪರಂ ತಪ ನ ಯೋಚ್ಛೇ ಇತಿ ಗೋವಿಂದಂ ಉಕ್ತಾವತುಷ್ಟಿಂ ಬಭೂವಃ ಅಂತ ಮುಂದೆ ಸಂಜೆ ಹೇಳ್ತಾನೆ. ಯಾರಿಗೆ? ಧೃತರಾಷ್ಟ್ರಗ. ಎಲೈ ಮಹಾರಾಜ, ಯಾರು? ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ, ಎಲೈ ಮಹಾರಾಜ, ಘೋಡಾಕೇಶ ನಿದ್ರೆಯನ್ನ ಜಯಿಸುವ ಅರ್ಜುನ ಅಂತ. ಯಾರು ನಿದ್ರೆಯನ್ನು ಜಯಿಸಬಲ್ಲರು? ನಿದ್ದೆಯನ್ನು ಗೆದ್ದವರು ಯಾರು? ವಿಚಾರ ಮಾಡಿದಾಗ ಯಾರು ನಿದ್ರಾ ಅವಸ್ಥೆಗೆ ಪ್ರತ್ಯೇಕಾತ್ಮ ಅನ್ನುವ ಅನುಭವ ಯಾರಿಗಾಗದ ಅವರು ನಿದ್ದೆಯನ್ನು ಗೆದ್ದವರು. ಅವರಲ್ಲ, ಅವ್ರಿಗೆ ನಿದ್ದೆನೇ ಇಲ್ಲ, ಅವ್ರಿಗೆ ಎದ್ದೇಳೋದು ಇಲ್ಲ, ಮಲಗೇನೇ ಇಲ್ಲ ಅಂತ ನಿದ್ದೆಯನ್ನು ಜಯಿಸುವ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನಿಗೆ ಈ ಪ್ರಕಾರ ಹೇಳಿದ. ನೋಡಪ್ಪ, ಏನು ಹೇಳಕತ್ತೆ ನಂದಿ, ಇದನ್ನು ಹೇಳಿದರು. ಹಾಗಾಗಿ ಅಂತರ್ಯಾಮಿ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಈ ರೀತಿ ಅರ್ಜುನ ಹೇಳಿ ಪುನಃ ಆಮೇಲೆ, ಹೇ ಗೋವಿಂದ, ಗೋವಿಂದನೊಡನೆ ಸ್ಪಷ್ಟವಾಗಿ ಯುದ್ಧವನ್ನು ನಾ ಮಾಡುವುದೇ ಇಲ್ಲ ಅಂತ ಹೇಳಿ ಮತ್ತೆ ಸುಮ್ಮನೆ ಆಗ್ಬಿಟ್ಟು ನೋಡ್ರಿ. ನಪುಂಸಕ ಆಗಬೇಡ ಅಂತ ಹೇಳ್ದ. ನಾನು ಯಾಕೆ ನಪುಂಸಕ ಅಂತ ಅರ್ಥ ಮಾಡಿಬಿಡ್ರಿ, ವಿಚಾರ ಮಾಡಿ ನೋಡು. ಇವೆಲ್ಲ ಕಾರಣಗಳಿಂದ ವಿಚಾರ ಮಾಡಿ ನೋಡಿದಾಗ ನನಗೆ ಯುದ್ಧ ಮಾಡುವುದು ಯೋಗ್ಯವಲ್ಲ ಅಂತ ಹೇಳಿ ಸುಮ್ಮನೆ ಅದು ನೋಡ್ರಿ. ಕೃಷ್ಣ ಗೋವಿಂದ ವಿಚಾರ ಮಾಡಬೇಕಿಲ್ಲ, ಅವನ ಅಂತರಾಳ ಏನು ಹೇಳಕತ್ತದ, ಅವನು ಯಾವುದಕ್ಕಾಗಿ ಯುದ್ಧ ಮಾಡಂಗಿಲ್ಲ ಅನ್ನಕತ್ತಾನ, ಅದಕ್ಕೆ ಕಾರಣ ಏನು, ಅವನು ಯುದ್ಧ ಮಾಡಿ ಜಯಿಸುವುದೇನು, ಮತ್ತು ಅಂಥ ಇಂದ್ರಿಯ ಅತೀತವಾಗಿರ್ತಕ್ಕಂಥ ಒಂದು ಆನಂದವನ್ನು ಅವನು ಬಯಸ್ತಾನಂದರೆ ಅದನ್ನು ನನಗೆ ಹೇಳು ಅಂತ ಕೇಳ್ತಾನಂದರೆ ಇದು ವಿಚಾರ ಮಾಡ್ತಕ್ಕಂಥದ್ದೇ ಅಂತ ಪ್ರಾರಂಭ ಆಯಿತು. ಆವಾಗ ತಮ್ ಉವಾಚ ಋಷಿಕೇಶ ಪ್ರಹಸನ್ ಇವ ಭಾರತ ಸೇನೆಯೋ ಉಭಯೋ ಮಧ್ಯೆ ವಿಷದಂತಂ ಇದಂ ವಚಃ. ಅಂದರೆ ಎಲೈ ಭರತವಂಶದ ಧೃತರಾಷ್ಟ್ರ,
ಅಂತರ್ಯಾಮಿಯಾದ ಶ್ರೀಕೃಷ್ಣ ಪರಮಾತ್ಮನು ಎರಡೂ ಸೈನ್ಯಗಳ ಮಧ್ಯದಲ್ಲಿ ಆ ಲೋಕಾನುಕೂಲನಾದ ಅರ್ಜುನಿಗೆ ಶೋಕಾನುಕೂಲನಾದ, ಯಾವಾಗ ಶೋಕವನ್ನು ದುಃಖವನ್ನು ಮಾಡುತ್ತಾ ಕುಳಿತಂತ ಶ್ರೀಕೃಷ್ಣ ಭಗವಂತನಲ್ಲಿ ಕೈಯೊಡ್ಡಿ ಕರವಡ್ಡಿ ಶರಣಾಗತನಾಗಿ ನನಗೆ ಉಪಾಯವನ್ನು ಹೇಳು ಅಂತ ಬೇಡಿಕೊಳ್ಳುವಂಥ ಅರ್ಜುನನಿಗೆ ಪ್ರಹಸನ್ನಿವ ನಗುತ್ತಿರುವನಂತೆ ಈ ಮಾತನ್ನು ಹೇಳ್ತಾನಂದು. ಏನು ಹೇಳ್ತಾನೆ ಈ ಮಾತು? ಶೋಕಮಗ್ನನಾದ ಅರ್ಜುನನಿಗೆ. ಇವು ಕೆಲವೊಂದು ವಾಕ್ಯಗಳು ಬಹಳ ವಿಚಾರವ. ಶಾಸ್ತ್ರಜ್ಞಾನ ಇಲ್ಲದ್ರೆ ಏನು ಬಾಲ ಹಿಡ್ಕೊಂಡು ತಿರುಗಿಡಂಗ, ಬಾಲ ಕುರುಡೆತ್ತಿನ ಬಾಲ ಹಿಡ್ಕೋಬೇಕಷ್ಟೆ, ಕಂಡಿದ್ದಲ್ಲ. ಮತ್ತೆ ಇಲ್ಲಿ ಶೋಕಮಗ್ನನಾದ ಅರ್ಜುನನಿಗೆ ಅಂದ್ರು, ದುಃಖದಿಂದ ಕೂಡಿದಂಥವನಿಗೆ ಹೇಳಿದ್ರು ಏನು ಸುಖದಿಂದ ಕೂಡಿದವನಿಗೆ ಹೇಳಿದ್ರು? ಮತ್ತೆ ಇವನಿಗೆ ಯಾವ ದುಃಖ ಆಗ್ಯದ? ಲೋಕದ ಭೋಗದ ದುಃಖ ಇಲ್ಲ, ಕೊರತೆ ಇಲ್ಲ. ಪರಲೋಕದ ಅಧಿಪತ್ಯ ಬೇಕಾಗಿಲ್ಲ, ಪರಲೋಕದ ಭೋಗ ಭಾಗ್ಯಗಳು ಬೇಕಾಗಿಲ್ಲ. ಯಾವ ಸುಖವನ್ನು ಅನುಭವಿಸಿದಾಗ ಇಂದ್ರಿಯಾದಿಗಳು ಸೋತು ಹೋಗ್ತಾವ, ಬಡವಾಗ್ತಾವ, ಅಂಥದ್ದನ್ನು ನನಗೆ ಬೇಕಾಗಿಲ್ಲ. ಇಂದ್ರಿಯಾದಿಗಳಿಗೆ ಸುಖ ಆಗಿರಬೇಕು, ಮತ್ತೆ ಅವಕ್ಕೆ ಬಡತನ ಬರಬಾರ್ದು. ಮತ್ತೆ ಬೇಕನ್ನಿಸ್ತದೆ, ಏನು ಬಡತನ ಬಂದಂಗ ಊಟ ಮಾಡ್ತೀವಿ ಸಾಕು ಅನಿಸ್ತದ, 4 ತಾಸಿನಾಗ ಮತ್ತೆ ಬೇಕನ್ನಿಸ್ತದೆ. ಇದರಂಗೆ ಅವೆಲ್ಲ ಇಂದ್ರಿಯಾದಿಗಳ ಭೋಗಾದಿಗಳ ಸುಖಗಳು. ಈ ಎರಡೂ ಸೈನ್ಯಗಳ ಮಧ್ಯದಲ್ಲೇ ಇನ್ನು ರಥ ನಿಂತದಲ್ಲೇ, ಅಲ್ಲೇ ಕೃಷ್ಣಾರ್ಜುನ ಸಂವಾದ ನಡೆದದ. ಅದೇ ಸಮಯದಲ್ಲಿ ಶೋಕಮಗ್ನನಾದ ದುಃಖದಿಂದ ಗೋಳಾಡುವಂಥ ಅರ್ಜುನನಿಗೆ ಶ್ರೀಕೃಷ್ಣ ಏನು ಹೇಳಿದ? ನಗು ನಗುತ್ತಾ ಈ ಮಾತು ಹೇಳಿದ. ನಗು ನಗುತ್ತಾ ಹೇಳಿದ. ನೀವು ವಿಚಾರ ಮಾಡ್ರಿ, ಎಲ್ಲಾನ ಹೆಣ ತೀರಿದಂಥ ಸಂದರ್ಭದಲ್ಲಿ ನೀವು ನಗ್ನಗ್ತಾ ಹೋಗ್ತಿರೋ ಅಳ್ತಾ ಹೋಗ್ತಿರೋ? ಅವ್ರು ಅಳಕತ್ತಾರ. ಅಳುವಂಥ ಸಮಯದಲ್ಲಿ ಅಲ್ಲಿ ಹೋಗೋರೆಲ್ಲರೂ ಅಳುವವರೇ ವಿನ ನಗೋರು ಯಾರಿಲ್ಲ. ಮತ್ತು ಇನ್ನು ಅಳು ಜೋರಾಗ್ತದೋ ಕಡಿಮೆ ಆಗ್ತದೋ? ಜೋರಾಗ್ತದಲ್ಲ. ಸಾಮಾನ್ಯ ಈಗ ನಾವು ಅಲ್ಲಿ ಹೋಗ್ತೀವಿ, ಸಂಪ್ರದಾಯ ಒಂದು ಪ್ರೇಮ ಪ್ರೀತಿಗಾಗಿ ಹೋಗ್ತೀವಿ. ಪಾಪ ಆ ಸಂದರ್ಭದಲ್ಲಿ ದುಃಖ ಪಡೋದು ಸಹಜ, ಅದು ಸಾಮಾನ್ಯ ಅಲ್ಲ. ಅದು ಮರಣ ದುಃಖ ಅನ್ನುವಂಥದ್ದು ಸಾಮಾನ್ಯ ಅಲ್ಲ. ಅಂಥ ಮಧ್ಯದಲ್ಲಿ ನಾವೊಂದು 4-5 ಜನ ಹೋಗಿ ಶಿವಾಯನಮ ಅಂತ ಒಂದು ಮಂಗಲ್ ಅಂದ್ರೆ ನಗ್ತದಿಲ್ಲ? 2 ಪ್ರಮಾಣ ಅಲ್ಲೇ ಅವಲ್ಲ, ಹೌದಿಲ್ಲ ಸು? ಮತ್ತು ಅವರು ಹೋದ್ರೆ ಹತ್ರ ಯಾಕೆ, ನೀವು ಹೋದ್ರೆ ಯಾಕೆ ನಗ್ತಾರ, ಕೈ ಮುಗಿತಾರ, ನಮಸ್ಕಾರ ಮಾಡ್ತಾರ? ಯಾಕಂದ್ರೆ ಅವು ವಾಕ್ಯಗಳು ಹಂಗಿರ್ತಾವಂತ. ಹಾಗಾಗಿ ಇಲ್ಲಿ ದುಃಖದಿಂದ ಕೂಡಂತ ಅರ್ಜುನನಿಗೆ ನಗು ನಗುತ್ತಾ ಶ್ರೀಕೃಷ್ಣ ಹೇಳ್ತಾನಂದ್ರೆ ಇದು ನೋಡ ಆನಂದಾಸ, ಇದು ಆನಂದಾಸ. ಮತ್ತು ನೀವು ಹೋದಾಗ ಎಲ್ಲರೂ ಗಪ್ ಚಪ್ ಆಗಿಬಿಡ್ತಾರೆ ನೋಡ್ರಿ. ಮತ್ತೆ ಆನಂದ ಅಂತಿದ್ದು, ದುಃಖ ಅಂತಿದ್ದು. ಹಾಗೆ ಏನು ಹೇಳ್ದ ಮುಂದೆ? ಭಗವಾನು ವಾಚ ಅಶೋಚಾನ್ ಅನ್ವಶೋಚ ತ್ವಂ ಪ್ರಜ್ಞಾವಾದಂಚ ಭಾಷಸೆ ಗತಾಸೂನ ಅಗತಾಸೂನ ಚ ನ ಅನುಶೋಚಂತಿ ಪಂಡಿತಃ. ಮತ್ತೊಂದು ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳಿದ ನೋಡು. ಈ ಕಡೆ ಹೇಳ್ತಾನ ಕೇಳ್ತಾನಂದಾಗ ಇಲ್ಲಿ ಧೃತರಾಷ್ಟ್ರನಿಗೆ ಒಳಗೆಲ್ಲ ಅಷ್ಟು ಇದಾಗ್ತದೆ ಮನಸ್ಸಿಗೆ. ಮುಂದೆ ಏನಾಗ್ತದೆ ಅದು ಒಂದೇ ಗುರಿ, ಪಾಂಡವರು ಸಾಯಬೇಕು, ನನ್ನ ಮಕ್ಕಳು ಬದುಕಬೇಕು, ಅಷ್ಟೆ ಒಳಗಿನ ಗುರಿ.
ಆದರೆ ಮೇಲೆ ಮಾತ್ರ ನನ್ನ ಮಕ್ಕಳಂತೆ ಪಾಂಡವರ ಮಕ್ಕಳು ಭಿನ್ನ ಇಲ್ಲ ಅನ್ನುವಂಥ ಏನು ಮಾಡಿದ ಕುತಂತ್ರ ನೋಟ್ ಅಂತದು, ಮನಸ್ಸಿನಾಗ ಒಂದು ಮಾತಿನಲ್ಲಿ ಒಂದು. ಹಾಗಾಗಿ ಅಶೋಚಾನ್ ಅಂದರೆ ಸೋಕಿಸಲು ಯೋಗ್ಯರಲ್ಲದವರಿಗಾಗಿ ಅನ್ನೋ ಶೋಚ ಅಂದರೆ ನೀನು ಸೋಕಿಸುತ್ತಿರುವೆ. ಯಾರ ಸಲುವಾಗಿ ನೀ ದುಃಖವನ್ನು ಶೋಕವನ್ನು ಮಾಡಬೇಕಾಗಿತ್ತು ಅಂಥ ಯೋಗ್ಯರಲ್ಲದವರು ನೀನು ಅವರಿಗೋಸ್ಕರ ದುಃಖ ಶೋಕ ಪಡ್ತದಲ್ಲ, ನನ್ನವರಂತ, ಅದು ಯೋಗ್ಯವಾದದಲ್ಲ. ಯಾಕಂದರೆ ನಿನ್ನ ವಿಚಾರಕ್ಕೂ ಅವರ ವಿಚಾರಕ್ಕೂ ಹಗಲು ರಾತ್ರಿ ಇದ್ದಂಗೆ ಅದು. ಯೋಗ್ಯರಿಗಾಗಿ ನೀನು ಶೋಕ ಮಾಡಿದರೆ ನಾನು ಹೌದೋ ನಿಂತಿದ್ದೆ ಅರ್ಜುನ. ಯೋಗ್ಯರೇನವರು? ಅಯೋಗ್ಯರಿಗಾಗಿ ಶೋಕಿಸುತ್ತಿರುವೆ. ಪ್ರಜ್ಞಾವಾದನ್ ಪಂಡಿತರಂತೆ ಮಾತುಗಳನ್ನು ಆಡುತ್ತಿರುವಿ. ಆದರೆ ಪಂಡಿತರು ಸತ್ತು ಹೋಗಿರುವವರಿಗಾಗಲಿ ಮತ್ತು ಬದುಕಿರುವವರಿಗಾಗಲಿ ಎಂದಿಗೂ ಶೋಕ ಪಡೋದಿಲ್ಲಂದ್ರು. ಪಂಡಿತ ಅಂತ ಯಾರಿಗನ್ನಬೇಕು? ಪಂಡಿತಂತ ಮಾತಾಡ್ತಿದ್ದಿ, ಆದರೆ ಪಂಡಿತರು ಯಾರಿಗಾಗಿ ಶೋಕ ಮಾಡಿದ್ರು, ಯಾರಿಗಾಗಿ ಶೋಕ ಮಾಡಲಿಲ್ಲ ಅನ್ನುವುದನ್ನು ನೀ ತಿಳಿದಿಲ್ಲ. ಮಾತಾಡ್ತಿದ್ದಿಲ್ಲ ಅಂತಲ್ಲ, ಆದರೆ ಅವರೆಂದು ಸತ್ತು ಹೋದ್ರೂ ಕೂಡ ಅವ್ರಿಗೆ ದುಃಖ ಇಲ್ಲ, ಬದುಕ್ಯಾರಂತ ಸುಖ ಇಲ್ಲ. ಬದುಕಿದ್ದಾರೆ ಅಂತ ಆನಂದ ಇಲ್ಲ, ಸತ್ತು ಹೋದ್ರನ್ನುವ ಪ್ರಜ್ಞೆನಿಲ್ಲ, ದುಃಖನಿಲ್ಲ. ಅವರಿಗೆ ಪಂಡಿತರಂತಾರ. ಆ ಯೋಗ್ಯತೆ ಇವರೆಲ್ಲ ಅದೇನು ಕೌರವರಲ್ಲಿ ಇಲ್ಲಲ್ಲ. ಅಂದಾಗ ಪರಮಾತ್ಮ, ಹೇ ಅರ್ಜುನ, ಶೋಕ ಪಡಲು ಯೋಗ್ಯರಲ್ಲದವರಿಗಾಗಿ ನೀನು ಶೋಕ ಪಡುತ್ತಿರುವೆ. ಯಾರು ಯೋಗ್ಯ ಅಲ್ಲ, ಯೋಗ್ಯರ ಸಲುವಾಗಿ ದುಃಖ ಪಡ್ತಿದ್ದಿ. ಯೋಗ್ಯರ ಸಲುವಾಗಿ ದುಃಖ ಪಟ್ಟರೆ ಲಾಭ ಅದ ನಿನಗೆ. ಮತ್ತು ಪಂಡಿತನಂತೆ ಮಾತನಾಡುವಿ. ಮಾತು ನೋಡಿದ್ರೆ ಪಂಡಿತನಂತೆ ಕಾಣಿಸ್ತದ, ಆದರೆ ಪಂಡಿತರು ಸತ್ರು ಇಲ್ಲ, ಬದುಕಿದ್ರು ಇಲ್ಲ. ಯಾಕಂದ್ರೆ ಅವರು ಪಂಡಿತರು ಸದಾ ಕಾಲ ಬದುಕಿದವರೇ ವಿನ ಉಷ್ಟು ಸಾವು ಜನನ ಮರಣಕ್ಕೆ ಸಾಕ್ಷಿಯಾದವರವರು. ಜನನ ಮರಣ ಈ ಯಾವುದಾದ ಅನಿತ್ಯವಾದ ಪ್ರಪಂಚ ಲೋಕಕ್ಕೆ ಮಾಯಾರೂಪಿಯಾದಂಥ ಏನಾದ ನಾಮರೂಪಕ್ಕಾದ ವಿನ ಜನನ ಮರಣ. ಆ ಪಂಡಿತರು ಈ ಜನನ ಮತ್ತು ಮರಣ ಸರಿಯಾಗಿ ತಿಳ್ಕೊಂಡವರು ಜನನಿಲ್ಲ ಮರಣಿಲ್ಲ ಅಂದಾಗ ಬದುಕಿದವರಿಗಾಗಿ ಶೋಕ ಇಲ್ಲ, ಸತ್ತವರಿಗೆ ಶೋಕ ಪಡಂಗಿಲ್ಲ. ನೀನು ಬದುಕಿದವರಿಗೆ ಶೋಕ ಪಡ್ತಿದ್ದಿ, ಸಾಯ್ತಾರಂತ ದುಃಖ ಪಡ್ತಿದ್ದಿ, ಮೇಲೆ ಪಂಡಿತನಂತ ಮಾತಾಡ್ತಿದ್ದಿ. ಹಾಗಾಗಿ ಮುಂದೆ ನ ತು ಏವ ಅಹಂ ಜಾತು ನ ಅಸಂ ನ ತ್ವಂ ನ ಇಮೇ ಜನಾಧಿಪ ನ ಚ ಏವ ನ ಭವಿಷ್ಯಾಂ ಸರ್ವೇ ವಯಂ ಅತಃ. ಅಂದರೆ ಆತ್ಮ ಶಾಶ್ವತ ಆದುದರಿಂದ ಪಂಡಿತರಿಗೇನದ? ಆತ್ಮ ಶಾಶ್ವತವಾದ, ನಾಮರೂಪದ ಜಗತ್ತು ದೇಹ ಅಶಾಶ್ವತವಾದ. ಕಾರಣ ಇದು ಗೋಚರ ಆಗ್ತದ, ಆತ್ಮ ಅಗೋಚರ ಅದ. ಇದು ಉತ್ಪತ್ತಿಯಾದ, ಅದು ಉತ್ಪತ್ತಿ ರಹಿತವಾದ. ಇದು ನಾಶ ಆಗ್ತದ, ಅದು ಅವಿನಾಶ ಅದ, ಅದು ಅಗೋಚರ ಅದ. ಹಾಗಾಗಿ ಆತ್ಮ ಶಾಶ್ವತವಾಗಿರುವುದರಿಂದ
ನಾನು ಇಲ್ಲದ ಕಾಲವೇ ಇಲ್ಲ ಅಂತ ತಿಳ್ಕೊಂಡಾರ ಅವರು. ಭೂತಕಾಲದಲ್ಲಿ ನಾನೇನಿ, ವರ್ತಮಾನ ಕಾಲದಲ್ಲಿ ನಾನೇನಿ, ಭವಿಷ್ಯತ್ ಕಾಲದಲ್ಲಿ ನಾನೇ ಇರ್ತೀನಿಲ್ಲ. ಇಂದಿನ ದೇಹದಲ್ಲೇ ನೀನೇ ಇದ್ದಿ, ಈಗಿನ ದೇಹದಲ್ಲೇ ನೀನೇ ಇದ್ದೆ, ಮುಂದಿನ ದೇಹದಲ್ಲೇ ನಾನೇ ಇದ್ದೀನಿ. ನಾ ಇಲ್ಲದ ಕಾಲವೇ ಇಲ್ಲ ಅಂತ ತಿಳ್ಕೊಂಡಾಗ ಸರ್ವಾಂತರ್ಯಾಮಿ, ಸರ್ವಕಾಲದಲ್ಲಿಯೂ ನಾನು ಇದ್ದೀನಿ ಅಂದಾಗ ಇಲ್ಲಿ ಹೋದದ್ದು ಯಾವುದು, ಬಂದದ್ದು ಯಾವುದು? ಏನು ಹೋಗೋದಿಲ್ಲ, ಏನು ಬರೋಲ್ಲ, ಸುಮ್ಮನೆ ಭ್ರಮೆ ಭ್ರಾಂತಿ ಅಂತ ಅಜ್ಞಾನದಿಂದ ಇವೆಲ್ಲ ಆಗ್ತಾವ. ಆ ಕಾರಣ ನಾನು ಯಾವ ಕಾಲದಲ್ಲಿಯೂ ಇರಲಿಲ್ಲ ಅಥವಾ ನೀನು ಇರಲಿಲ್ಲ, ನಾನಷ್ಟೇ ನೀನಷ್ಟೇ. ರಾಜರುಗಳು ಇರಲಿಲ್ಲ ಎಂಬ ಎಂತೇನೂ ಇಲ್ಲ ಎಲ್ಲ ಕಾಲದಾಗಾರ. ಇನ್ನು ಮುಂದೆಯೂ ನಾವುಗಳೆಲ್ಲ ಇರುವುದಿಲ್ಲ ಎಂಬಂತೆಯೂ ಇಲ್ಲ. ಪೂರ್ವಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ, 3 ಕಾಲದಲ್ಲಿ ನಾವಿದ್ದೀವಿಲ್ಲ. ನಿಜಗುಣರ ಮಾತುಗಳು ಎಷ್ಟು ಚಂದ ಅಷ್ಟೇ ಹೇಳಿಕಂತ ಬಂದು 3 ಕಾಲದಳು ಸಾಕ್ಷಿಗೂ ತಾನಾಗಿರ್ತು ಅಂದ. ಕಾಲಗಳು ಹೋಗ್ತಾವ ಬರ್ತಾವ, ದೇಹಗಳು ಹೋಗ್ತಾವ ಬರ್ತಾವ, ರಾಜರು ಹೋಗ್ತಾರ ಮತ್ತೆ ಬರ್ತಾರ, ಇವರು ಹೋಗ್ತಾರ ಮತ್ತೆ ಬರ್ತಾರ. ಆದರೆ ಆತ್ಮ ಅದು ಹೋಗೋದಲ್ಲ ಬರೋದಲ್ಲ ಅಂತ ತಿಳ್ಕೊಂಡಾಗ ಈಗ ಇಲ್ದವ್ರು ಯಾರು, ಇರೋರು ಯಾರು, ಹೋಗೋರು ಯಾರು, ಬರೋರು ಯಾರು ನನಗೆ ಹೇಳಂದ. ಹೇಳ ಅರ್ಜುನ, ನಗನಗತ ಹೇಳ್ತಾನಲ್ಲಿ. ಹೇಳು, ನೀನು ವಿಚಾರ ಮಾಡಿ ಹೇಳು. ಅಥವಾ ವಿಚಾರ ಮಾಡೇ ಪ್ರಶ್ನೆ ಕೇಳೋಣ ಅಂದಾಗ ವಿಚಾರ ಮಾಡೋಕ್ಕೆ ಆಸ್ಪದ ಕೊಟ್ಟೆ ಗುರುಗಳು ಹೇಳ್ತಾರ. ಅವರು ಮುಂದೆ ಇಡ್ತಾರ, ಇಟ್ಟು ವಿಚಾರ ಮಾಡು, ಇದ್ರಾಗ ಯಾವ್ದು ಹೋಯ್ತಪ್ಪ, ಮಠ ಘಟ ಹೋಯ್ತು, ಬೈಲು ಹೋಯ್ತು, ಮತ್ತು ಮಠ ಘಟ ಹೋಗವು, ಮತ್ತು ಇವೆಲ್ಲ ಘಟಗಳೆಲ್ಲ ಹೋಗವು. ನೀನೇನು ಆಚಾರ್ಯ ದ್ರೋಣ, ಭೀಷ್ಮ, ಧೃತರಾಷ್ಟ್ರ ಎಲ್ಲ ಅಣ್ಣ ತಮ್ಮ ಇವೆಲ್ಲ ಹೇಳಿದಲ್ಲ, ಹೋತಾವೋ ಇರ್ತಾವೋ? ಹೋತಾವ. ತಿರೋದು ಯಾವುದಾದ? ಆತ್ಮ ಶಾಶ್ವತ ಅದ, ಬ್ರಹ್ಮ ಶಾಶ್ವತ ಅದ. ಹೀಗೆ ಅಲ್ಲಿ ಮುಂದೆ 13ನೇ ಶ್ಲೋಕದಲ್ಲಿ ನಾಳೆ ದಿನ ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಇಲ್ಲಿಗೆ ಸಮಯ ಆದ ಕಾರಣ ಇವತ್ತಿನ ಭಗವದ್ಗೀತೆಯ ತೊದಲು ನುಡಿಯ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ. ಮಂಗಲವನ್ನು ಹೇಳ್ರಿ. ಶಿವಾಯ ನಮಃ ಓಂ 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 ಶಿವಾಯ ನಮಃ ಓಂ. ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈಮಾರೂಢ ಗುರುವಾಗಿ. ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈಮಾರೂಢ ಗುರುವಾಗಿ. ಅಂಗಲಿಂಗವೇ ಆಯ್ತು ನಿನ್ನಯ ಸಂಗದಿಂದಲಿ ಸೇವೆಗೈದು, ಭಂಗವಾಯಿತು ಎನ್ನ ಮೋಹವು, ಮಂಗಲಾಯಿತು ಎನ್ನ ಮನವು. ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈಮಾರೂಢ ಗುರುವಾಗಿ. ನೀನು ಜನಿಸಿದಿ ಗನಗಪುರದೊಳಗೆ, ಮಾತಾಯಿಯೊಳಗೆ ತನ್ನ ತಿಳಿಯುವ ಆಸೆ ಮನದೊಳಗೆ. ನೀನು ಜನಿಸಿದಿ ಗರಗಪುರದೊಳಗೆ, ಮಾತಾಯಿ ಒಳಗೆ ತನ್ನ ತಿಳಿಯುವ ಆಸೆ ಮನದೊಳಗೆ. ಮೈಲಿಗೆ ಕಳೆದು ಹೋಗಲು ನಾನು ಎನ್ನುವ ಅರ್ಥ ಬರೆಯಲು, ಭಾನು ತೆರದಿ ಒಳೆವ ಸದ್ಗುರು ಸಿದ್ಧ ಗುರುವಿನ ಪಾದ ಪಿಡಿದೆ. ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈಮಾರೂಢ ಗುರುವಾಗಿ. ಬ್ರಹ್ಮನಿರುವನು ಜಗದ ತುಂಬೆಲ್ಲ,
ಅವನಿಲ್ಲದಿಲ್ಲ ಹಮ್ಮು ನಳಿಯದೆ ತಿಳಿಯ ಕಳವಲ್ಲ. ಬ್ರಹ್ಮನಿರುವನು ಜಗದ ತುಂಬೆಲ್ಲ, ಅವನಿಲ್ಲದಿಲ್ಲ ಅಮ್ಮು ಹಳೆಯದೆ ತಿಳಿವ ಕಳವಲ್ಲ. ಅವನಾಗದು ತನಗೆ ಮುಕ್ತಿಯು ನೆಮ್ಮಿ ಶ್ರುತಿ ಗುರು ಶಾಸ್ತ್ರ ಯುಕ್ತಿಯು ಬೊಮ್ಮನರೆದು ಧನ್ಯರಾದೆವು ನಮ್ಮ ಗುರು ಶಿವಪುತ್ರ ದಯದಿ. ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈ ಮಾರೂಢ ಗುರುವಾಗಿ, ತುಂಗಮೈ ಮಾರೂಢ ಗುರುವಾಗಿ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕರಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ. ಶ್ರೀ